ನೋಡಿ ಸ್ಲಿಪ್ ಆಗಿದೆ ಇದು. ನೋಡಿ ನೀರು ತುಂಬಿಡ್ದು ಇದು ಕುಣಿಸಿ ರೆಡಿ ಮಾಡಿ ಬಾತ್ರೂಮ್ ಕುಟ್ಲೋಕೆ ಆಗ್ತಿಲ್ಲ. ಬಾತ್ರೂಮ್ ಕುತ್ಕೋಬೋದಾ? ಇದು ಅದು ಒಳ್ಳೆ ಲಾಕ್ ಆಗ್ಬಿಟ್ಟಿದೆ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿಲ್ಲ, ಜಾಯಿಂಟ್ ಸ್ಲಿಪ್ ಆಗಿ. ನೋಡಿ ರೈತರಲ್ಲಿ ಕುಣಿಸ್ಕೊಡ್ತೀನಿ, ಸ್ವಲ್ಪ ರೆಸ್ಟ್ ತಗೋಬೇಕು, ಓಡಾಟ ಮಾಡಿ. ಮನಸ್ಸು ಇದು ಪಾದ ಮನಸ್ಸಿದು ಟೈಟ್ ಮಾಡ್ಬಿಡಿ, ಕಟ್ಟಾಗ್ಬಿಡ್ತೇವೆ ನರಗಳು. ಫ್ರೀ ಬಿಡ್ಬೇಕು. ಹಿಂದಿಗೆ ಹೋಗಿ ಚಕ್ಕಂತ ನೋಡ. ಇದು ಕುತ್ಕೊಳ್ಳೋ ಆಗ್ತಿದ್ದವಲ್ಲ, ಮುಂದೆ ಬಂದಲ್ಲಿ ಅಷ್ಟಿದ್ರೆ ಆಗ್ತಿದ್ದ. ನೆಟ್ಟಿ ಮಾಡಿ ಕಾಲು, ನೆಟ್ಟಿ ಮಾಡಿ ಕೈ, ಕೈ ಮಡಗಿರಿ, ಬಿಡಿ ಕೈ ಮಡಗಿ, ಮಡಗಿ ಕೈಗೆ ಈ ಕೈ ಮಡಗಿ, ಮಡಗಿ ಕೈ ತೊಳೆಯೋದು ಮಡಗಿ ಮಡಗಿರಿ. ಹೀಗೆ ಕೆಳಗಡೆ ಸಲ ಬಿಡ್ರಿ, ಕಾಲು ತಗೊಂಡ್ರಿ, ಕಾಲು ಬಿಡಿರಿ. ಸ್ವಲ್ಪ ನೋವು ಇನ್ನು ಕೆಳಗಡೆ ಕಟ್ಟಿ ಕೈ, ಈ ಕೈ ಕಡೆ ಮಾಡಿ, ಇಲ್ಲಿ ತಗೊಳ್ಳಿ ಕೆಳಗಡೆ ಬಿಡಪ್ಪ. ತಗೊಳ್ಳಿ ಕೆಳಗಡೆ ಇಚ್ಚು, ಎಳೆ ಇದಕ್ಕೆ ಎಡೆ ಕುತ್ಕೊಳ್ರಿ, ಎಳೆ ಇದಕ್ಕೆ ಇದಕ್ಕೆ ಹಿಡ್ಕೊಂಡು ಇಚ್ಚು, ಎಳೀರಿ ಎಳೀರಿ, ಇನ್ನೊಂದು ಚೂರು ಬರ್ಬೇಕು, ಎಳೀರಿ ಎಳೀರಿ ಎಳೀರಿ, ಇನ್ನು ಎಳೀರಿ, ಇನ್ನು ಎಳೀರಿ, ಎಳೀರಿ ಇಚ್ಚಿರೋ, ಇನ್ನೊಂಚೂರು ಎಳೀರಿ. ನೋಡಿ ಬತ್ತಿದ್ದ ಕಾಲು ನಿಮ್ಗೆ ಕರೆಕ್ಟಾಗಿ ಎಳಬೇಕು. ಬತ್ತಿದ್ದ ಇಲ್ಲ? ಇಲ್ಲ ಸರ್. ಹಾ ಇಲ್ಲ. ಎಷ್ಟು ದಿವಸ ಬತ್ತಿಲ್ಲ ಕಾಲು ನಿಮ್ಗೆ? ಒಂದು ಮಂತ್ ಆಯ್ತು. ಹಾ ಜೋರಾಗಿರ್ಬೇಕು. ಒಂದು ಮಂತ್ ಆಯ್ತು. ಒಂದು ಮಂತಿಂದ ಬತ್ತಿಲ್ಲ. ಹೌದು ಸರ್. ಕಾಲು ಉದ್ದ ಮಾಡಿ. ಇದರಲ್ಲಿ ಶಿವ ಅಂತ ಮೇಲೆ ಚಲೋ ಸ್ವಾಮಿ. ಈಗ ಮುಂದೆ ಹಾಕಿ, ಹೀಗೆ ಮುಂದೆ ಕೊಡಿಗೆ ಮನೆಗೆ ಸ್ವಾಮಿ ಆಮೇಲೆ ಮನೆಗೆ ಸ್ವಾಮಿ ಹೀಗೆ ಹಿಂದ್ಕೊಳ್ಳಿ. ಎಳೆ ಹಿಂದಕ್ಕೆ ಎಳೆ ಹಿಂದಕ್ಕೆ ಎಳೆಯಿರಿ, ಎದಕ್ಕೆ ಕುತ್ಕೊಳ್ಳಿ, ಹಿಂದಕ್ಕೆ ಎಳೆಯಿರಿ. ಕಾಲು ಸಲ ಬಿಡಿರಿ ಬಕ್ಸಿಗೆ, ಎಳೆಯಿರಿ ಹಿಂದಕ್ಕೆ, ಎಳೆಯಿರಿ ಎಳೆಯಿರಿ ಹಿಂದಕ್ಕೆ ಎಳೆಯಿರಿ. ಓಪನ್ ಮಾಡಿ ಚೆಕ್ ಅಂತ ಎದಿಗೆ ಹಿಡಿ, ಕಾಲು ಹಿಡಿ, ಹಿಡಿ ಕಾಲು ಹಿಡಿ, ಎದಿಗೆ ಬಡಿ ಕಾಲು ಮುಂದೆ ಬನ್ನಿ ಚೂರು. ಸಲ ಬಿಡಿ ಸ್ವಾಮಿ. ಆಪರೇಷನ್ ಮಾಡಿ ಸೂಸ್ ಸೈಜ್ ಬಿಡ್ತಾ ಇದ್ರು ಡಾಕ್ಟರ್ಗಳು, ಗೊತ್ತಿದ್ದಾ? ಅವರು ಏನು ಹೇಳಿಲ್ಲ ಸರ್. ಡಾಕ್ಟರ್ ತೋರಿಸಿದ್ರಾ? ಡಾಕ್ಟರ್ ತೋರಿಸಿ ಎಕ್ಸ್ರೇ ಮಾಡಿಸಿ ನರದ ಡಾಕ್ಟರ್ಗೂ ತೋರಿಸೋದು. ನರದವರು ಮೂಳೆದವರು ಅಂತಾರೆ, ಮೂಳೆದವರು ನರದ ಹತ್ರ ಹೋಗಿ ಅಂತಾರೆ. ಅದಾದ್ಮೇಲೆ ನಾವು ಆನ್ಲೈನಲ್ಲಿ ನೋಡ್ಕೊಂಡು ನಿಮ್ಮ ಹತ್ರ ಬಂದಿದ್ದು. ಹಾಗೆ ಕಲಿತಿ ಎತ್ತಾಕಿ ಚಕ್ಕದ ಎಳಿ ಇದಕ್ಕೆ ಎಳಿ ಎಳಿ ಶಿವ ಅಂತ ಮೇಲೆ ಎಳಿ ಎಳಿ. ನನ್ನ ಹೆಸರು NS ವೆಂಕಟೇಶ್ ಅಂತ. ನಾವು ನಂಜನಗೂಡಿನವರು. ಬಟ್ ಇದ್ದಕ್ಕಿದ್ದಾಗೆ ಒಂದು ಸರ್ತಿ ಪೈನ್ ಬಂದಾಗ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ತೋರಿಸ್ತೀವಿ. ಸುಮಾರು ದುಡ್ಡು ಖರ್ಚು ಮಾಡಿದ್ವಿ. ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ತೋರಿಸ್ತೀವಿ, ಸ್ಕ್ಯಾನಿಂಗ್ ಎಲ್ಲ ಮಾಡ್ತೀವಿ. ಅವರು ನರದ್ದು ಅಂತಂತಿದ್ರು, ನರದ್ದವರು ಮೂಳೆ ಹೋಗಿ ಟೆಸ್ಟ್ ಮಾಡ್ತು ಅಂತಿದ್ರು. ಈ ರೀತಿ ಎಲ್ಲ ಆಗಿ ನನಗೆ ವಾಸಿನೇ ಆಯ್ತಿರಲಿಲ್ಲ. ನಾನು ಸೆಕ್ಯೂರಿಟಿ ಕೆಲಸ ಮಾಡೋದು, ಹೀಗಾಗಿ ನನಗೆ ಕುಂಟ್ಕೊಂಡು ನೀನು ಕೆಲಸ ಮಾಡ್ತೀಯ, ನೀನು ಬೇಡ ಅಂತೇಳಿ ನನ್ನ ಈ ಒಂದು ನೋವಿಂದ ಕೆಲಸದಿಂದನೇ ತೆಗೆದುಹಾಕ್ಬಿಟ್ಟಿದ್ರು. ಏನೋ ನಮ್ಮ ಭಾರತ್ ಬೌನ್ಸ್ ಇದರಿಂದ ಭಾರತ್ ಬೌನ್ಸ್ ಸೆಂಟ್ರ್ ಒಂದು ವಿಷಯ ತಿಳಿದು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಸುಮಾರು ವಾಸಿ ಆಗೋಂಥದ್ದನ್ನೆಲ್ಲ ಭಾರತ್ ಬೌನ್ಸ್ ಸೆಂಟ್ರಲ್ಲಿ ಮಾಡ್ತಾಯಿರೋದನ್ನು ಎಲ್ಲ ನೋಡಿ ಕೇಳಿ ಒಂದು ಸತಿ ವಿಸಿಟ್ ಮಾಡಿದ ತಕ್ಷಣವೇ ನನಗೆ ಪರಿಹಾರ ಮಾಡಿ ನಡೆಯೋ ರೀತಿ ಮಾಡಿದ್ರು. ನನಗೆ ಒಂದು ಹೆಜ್ಜೆ ಇಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಹೆಜ್ಜೆ ಇಡ್ಬೋದು, ನಡಿಬೋದು. ಅವ್ರು ಎಷ್ಟು ದಿನ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ, ಅಷ್ಟು ದಿನ ರೆಸ್ಟ್ ತಗೊಂಡ್ರೆ ನಾನು ಡ್ಯೂಟಿಗೆ ಹೋಗ್ಬೋದು ಅಂತ ನಾನು. ಕರ್ನಾಟಕ ಜನತೆಗೆ ಏನಂತೀರ ನೀವು? ಹಾಸ್ಪಿಟ್ಲ್ಗೆ ಹೋಗ್ಬೋದಾ, ನ್ಯಾಚುರಲ್ ತೋರಿಸ್ಬೋದಾ? ಹೆಚ್ಚು ಹಾಸ್ಪಿಟ್ಲಿಗೆ ಹೋಗೋ ಬದಲು ಈ ಭಾರತ್ ಬೌನ್ಸ್ ಸೆಂಟರ್ಸ್ಗಳು ಏನಿದೆ ಅಲ್ಲಿ ತೋರಿಸಿ ಚಿಕಿತ್ಸೆ ತಗೊಳ್ಳೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನ್ಯಾಚುರಲ್ ಟ್ರೀಟ್ಮೆಂಟೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ.